ಸೊ ಇನ್ನು ಈ ವಿಚಾರದಲ್ಲಿ ಬಹು ಮುಖ್ಯವಾಗಿ ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಏನಿದೆ, ಪೆನ್ ಡ್ರೈವ್ ವಿಡಿಯೋ ಶೇರ್ ಮಾಡಿದ್ರೆ ಕ್ರಮ ಅಂತ ಈಗ ಹೇಳ್ತಾ ಇದ್ದಾರೆ. SIT ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲ ಫೋಟೋ ವೈರಲ್ ಆಗ್ತಾನೆ ಇದೆ. ವಿಡಿಯೋ ಶೇರ್ ಬಗ್ಗೆ ಈಗ ಮಹಿಳಾ ಆಯೋಗಕ್ಕೆ ದೂರಿನ ಸುರಿಮಳೆಗಳೇ ಹೋಗ್ತಾ ಇದೆ. ಸೂಕ್ತ ಕ್ರಮ ವಹಿಸುವಂತೆ SITಗೆ ಮಹಿಳಾ ಆಯೋಗ ಈಗ ಮನವಿಯನ್ನ ಮಾಡಿಕೊಂಡಿದೆ. ಪೆನ್ ಡ್ರೈವ್ ವಿಡಿಯೋ ಶೇರ್ ಮಾಡಿರುವಂತ ವಿಚಾರಕ್ಕೆ ಈಗಾಗಲೇ SIT ಹೇಳಿದೆ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತ. ಬಟ್ SIT ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಹಲವರು. ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲ ಫೋಟೋ ಎಲ್ಲ ವೈರಲ್ ಆಗ್ತಾ ಇದೆ. ವಿಡಿಯೋ ಶೇರ್ ಬಗ್ಗೆ ಈಗಾಗಲೇ ಮಹಿಳಾ ಆಯೋಗಕ್ಕೆ ಹೆಚ್ಚಿನ ರೀತಿಯಲ್ಲಿ ದೂರುಗಳು ಬಂದಿವೆ. ಸೂಕ್ತ ಕ್ರಮ ವಹಿಸಬೇಕು ಅಂತ SITಗೆ ಈಗ ಮಹಿಳಾ ಆಯೋಗ ಕೂಡ ಮನವಿಯನ್ನ ಮಾಡಿಕೊಂಡಿದೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಲ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಏನು ಹೇಳ್ತಾ ಇದ್ದಾರೆ ಈಗ ಮಹಿಳಾ ಆಯೋಗ? ತುಂಬಾ ತಡವಾಗಿ ಮಹಿಳಾ ಆಯೋಗ ಈ ನಿಟ್ಟಿನಲ್ಲಿ ಯಾರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರು ಅವರನ್ನ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಏನ್ ಜೋಶ್ ಇತ್ತು ಮಹಿಳಾ ಆಯೋಗಕ್ಕೆ. ಆದ್ರೆ ಯಾವ ಮಹಿಳೆಯರ ಫೋಟೋಗಳು ವೈರಲ್ ಆಗ್ತಾ ಇತ್ತು ಅವುಗಳಿಗೆ ನಿರ್ಬಂಧ ಹಾಕಬೇಕು ಸರ್ಕಾರ, ಅವುಗಳನ್ನ ಎಲ್ಲಾ ಕಡೆ ವೈರಲ್ ಆಗದಿರುತ್ತಲ್ಲಿ ತಡೆಗಟ್ಟಬೇಕು ಅನ್ನುವಂತಹ ಯೋಚನೆ ಮಹಿಳಾ ಆಯೋಗಕ್ಕೆ ಪೂರಕವಾಗಿ ಬರ್ಲಿಲ್ವಾ? ಆಗ ಸರ್ಕಾರದ ಮೇಲೆ ಒತ್ತಾಯವನ್ನು ಹಾಕ್ಲಿಲ್ವಾ? ಈಗ ದೂರು ಬಂದ ಮೇಲೆ ಆ ನಿಟ್ಟಿನಲ್ಲಿ ಮಹಿಳೆಯರ ಬಗ್ಗೆ ಕಾಳಜಿ ಮಹಿಳಾ ಆಯೋಗಕ್ಕೆ ಬರ್ತಾ ಇದೆಯಾ? ಅರುಣ್, ಖಂಡಿತ ಮಹಿಳಾ ಆಯೋಗದವರು SIT ರಚನೆ ಮಾಡಬೇಕು ಅಂತೇಳಿ ಪತ್ರವನ್ನು ಬರೆದಾಗ್ಲೇ ಮನವಿ ಮಾಡ್ಕೊಂಡಿದ್ರು. ಯಾರು ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಫೋಟೋ ರಿಲೀಸ್ ಮಾಡಿದ್ದಾರೆ ಅವರ ವಿರುದ್ಧ ಕೂಡ ಕ್ರಮ ವಹಿಸಿ ಅಂತೇಳಿ ಎಚ್ಚರಿಕೆಯನ್ನು ವಹಿಸಿದ್ರು. ಅದಾದ ಮೇಲೆ SIT ಅವರು ಯಾರೂ ಕೂಡ ವಿಡಿಯೋಗಳನ್ನಾಗಲಿ ಫೋಟೋಗಳನ್ನಾಗಲಿ ಶೇರ್ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿತ್ತು. ಆದೇಶ ಆದ್ಮೇಲೆ ಆದರೂ ಕೂಡ ಈ ಒಂದು ಫೋಟೋಗಳು ಶೇರ್ ಆಗ್ತಾ ಹೋಗ್ತಾ ಇದ್ವು. ಶೇರ್ ಆದ್ಮೇಲೆ ಕೂಡ ಕೆಲವೊಂದಿಷ್ಟು ಮಹಿಳೆಯರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಈಗ SIT ಆಯೋಗರ ಗಮನಕ್ಕೆ ಮಹಿಳಾ ಆಯೋಗ ತಂದಿರುವಂಥದ್ದು. ಕೂಡಲೇ ಅಂಥವರ ವಿರುದ್ಧ ಕ್ರಮ ವಹಿಸಿ, ಜೊತೆಗೆ ಈ ಫೇಕ್ ಅಕೌಂಟ್ಗಳನ್ನ ಇಟ್ಕೊಂಡು ಶೇರ್ ಮಾಡ್ತಾ ಇದ್ದಾರೆ. ಆ ಫೇಕ್ ಅಕೌಂಟ್ಗಳ ಮೇಲೂ ಕೂಡ ಯಾರು ಏನೋ ಅದನ್ನ ಪತ್ತೆ ಹಚ್ಚಿ ಅಂತೇಳಿ ಈಗ ಮತ್ತೆ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನ ಮಹಿಳಾ ಆಯೋಗ ಮಾಡಿರುವಂಥದ್ದು. ನೀವು ಹೇಳ್ದಂಗೆ ಸ್ವಲ್ಪ ತಡ ಆಯಿತು ಅಂತ ಅನ್ನಿಸ್ತಾ ಹೋಗ್ತಾ ಇದೆ. ಮೊದಲೇ ಕೂಡ ಫೋಟೋಗಳು ವೈರಲ್ ಆಗೋಕ್ಕೂ ಮುಂಚಿತವಾಗಿ ನಿರ್ಬಂಧವನ್ನು ಹೇರಬೇಕಾಗಿತ್ತು, ಹೆಚ್ಚು ಒತ್ತಡವನ್ನ ತರಬೇಕಾಗಿತ್ತು. ಆದರೆ ತಡವಾಗಿ ಈ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇರುವಂಥದ್ದು ಮಹಿಳಾ ಆಯೋಗದ ಮೇಲೂ ಕೂಡ ಒಂದು ರೀತಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.